ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ತುಂಬ ಚೆನ್ನಾಗಿ ನಾವು ಮನೇಲೇ ಪೆಡಿಕ್ಯೂರನ್ನು ಮಾಡ್ಕೊಳ್ಬೋದು. ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನಾವೆಲ್ಲರೂ ಬರೀ ನಮ್ಮ ಮುಖದ ಸೌಂದರ್ಯದ ಬಗ್ಗೆನೇ ಕಾಳಜಿ ವಹಿಸ್ತಾ ಇರ್ತೀವಿ, ಮನೆಮದ್ದುಗಳನ್ನು ಮಾಡ್ತೀವಿ. ಆದರೆ ನಮ್ಮ ಕೈಕಾಲುಗಳ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ಇವತ್ತು ನಮ್ಮ ಕಾಲುಗಳನ್ನು ಸ್ವಚ್ಛವಾಗಿ, ಕ್ಲೀನಾಗಿ, ಹೆಲ್ದಿಯಾಗಿ ಹೇಗಿಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ. ಇದರಿಂದ ನಿಮ್ಮ ಕೈಕಾಲುಗಳು ತುಂಬಾ ಬೆಳ್ಳಗಾಗುತ್ತೆ, ಸಾಫ್ಟ್ ಆಗುತ್ತೆ, ಒಡೆದಂಥ ಹಿಮ್ಮಡಿ ಕೂಡ ತುಂಬ ಚೆನ್ನಾಗಿ ಹೀಲ್ ಆಗುತ್ತೆ. ಹಾಗಾದರೆ ಬನ್ನಿ, ಮನೇಲಿರುವ ಪದಾರ್ಥಗಳಿಂದ ಪೆಡಿಕ್ಯೂರ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಾವೊಂದು ಟಬ್ಬನ್ನು ತೊಗೊಳ್ಳೋಣ. ಪ್ಲಾಸ್ಟಿಕ್ ಟಬ್ ಆದರೂ ಪರವಾಗಿಲ್ಲ, ಇಲ್ಲ ಸ್ಟೀಲಿನ ಬೇಷನ್ ನಿಮ್ಮ ಮನೇಲಿದ್ರೂ ಅದನ್ನಾದರೂ ನೀವು ಉಪಯೋಗಿಸ್ಕೊಳ್ಬೋದು. ಈ ಪ್ಲಾಸ್ಟಿಕ್ ಟಬ್ಬಿಗೆ ನಾನಿಲ್ಲಿ ನಾವು ತಡೆಯುವಷ್ಟು ಉಗುರು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರನ್ನು ನೀವು ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಸೋಡಾ ಪುಡಿಯನ್ನು ತೊಗೊಂಡಿದ್ದೀನಿ. ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾ ಅಂತಿರಲ್ಲ, ಅಂದರೆ ಇಡ್ಲಿಗೆ, ದೋಸೆಗೆ ಉಪಯೋಗಿಸ್ತಿರಲ್ಲ, ಅದೇ ಸೋಡಾ ಪುಡಿನ 1 ಸ್ಪೂನಷ್ಟು. ಈ ಸೋಡಾ ಪುಡಿ ನಮ್ಮ ಪಾದಗಳಲ್ಲಿ ಮತ್ತು ಉಗುರುಗಳ ಸಂದಿಲಿ ಸೇರಿಕೊಂಡಂತಹ ಕೊಳೆಯನ್ನು ತೆಗಿಲಿಕ್ಕೆ, ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಟೇಬಲ್ ಸಾಲ್ಟನ್ನು ತೊಗೊಳ್ಳೋಣ. 2 ಸ್ಪೂನಷ್ಟು ಟೇಬಲ್ ಸಾಲ್ಟನ್ನು ತೊಗೊಂಡಿದ್ದೀನಿ ನೋಡಿ. ಉಪ್ಪು ಕೂಡ ನಮ್ಮ ಕಾಲಿಗೆ ಒಂದು ರಿಲ್ಯಾಕ್ಸನ್ನು ಕೊಡುತ್ತೆ. ಜೊತೆಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಅದನ್ನು ನಾಶ ಮಾಡುವಂಥ ಗುಣವನ್ನು ಹೊಂದಿದೆ. ಯಾವುದೇ ರೀತಿಯ ಇನ್ಫೆಕ್ಷನ್ಸ್ಗಳಿದ್ರೂ ಕೂಡ ಉಪ್ಪು ಹಾಕೋದ್ರಿಂದ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಇದಕ್ಕೆ 1 ಸ್ಪೂನಷ್ಟು ಶಾಂಪು ತೊಗೊಳ್ಳೋಣ. ನಾವು ಡೈಲಿ ನಮ್ಮ ಹೇರಿಗೆ ಯಾವುದನ್ನು ಉಪಯೋಗಿಸ್ತೀವೋ ಅದನ್ನೇ ತೊಗೊಳ್ಳೋಣ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ಈಸಿಯಾಗಿ ನಮ್ಮ ಮನೆಯಲ್ಲಿರುವ ಪದಾರ್ಥಗಳಿಂದ ನಾವು ಇವಾಗ ಈ ನೀರನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ನಾವು ಒಂದು 3ರಿಂದ 4 ಸ್ಪೂನಷ್ಟು ರೋಸ್ ವಾಟರನ್ನು ಹಾಕ್ಕೊಳ್ಳೋಣ. ಒಂದು ವೇಳೆ ರೋಸ್ ವಾಟರ್ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಗುಲಾಬಿ ಹೂವಿದ್ರೂ ಕೂಡ ಅದರ ದಳಗಳನ್ನು ಬೇಕಾದರೆ ನೀವು ಹಾಕ್ಕೊಳ್ಬೋದು. ಈ ರೀತಿ ನೀರಿಗೆ ನೀವೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಿಮ್ಮ ಪಾದಗಳನ್ನು ಈ ನೀರಿನೊಳಗೆ ಮುಳುಗಿಸ್ಬೇಕು. ನೋಡಿ, ಈ ರೀತಿ ಮುಳುಗಿಸಿದ ಮೇಲೆ ನಿಮ್ಮ 2 ಪಾದಗಳನ್ನು ನೀರಿನಲ್ಲಿ ಮುಳುಗಿಸಿ. ಈ ಥರ ಆದಮೇಲೆ ಆ ನೀರಿನಿಂದ ನಿಮ್ಮ ಹ್ಯಾಂಡಿಂದ ನೋಡಿ ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡೋ ರೀತಿ ನೋಡಿ ಈ ಥರ ನೀರಿನಿಂದ ವಾಶ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷನಾದರೂ ಈ ನೀರಿನಲ್ಲೇ ನಿಮ್ಮ ಪಾದಗಳು ತೊಯ್ಬೇಕು. ಈ ಥರ ನೋಡಿ. ನೆಕ್ಸ್ಟ್ ಇವಾಗ ಒಂದು ಬ್ರಷ್ ತೊಗೊಳ್ಳಿ, ಯಾವುದಾದ್ರು ಹಳೆ ಟೂತ್ ಬ್ರಷ್ ಆದರೂ ಪರವಾಗಿಲ್ಲ. ಇದಕ್ಕೆ ಮತ್ತೊಂದು ಸ್ವಲ್ಪ ಶಾಂಪೂನ ಹಾಕ್ಕೊಂಡು ನೋಡಿ, ಉಗುರ ಸಂದಿಯಲ್ಲಿ ಕೊಳೆ ಕೂತಿರುತ್ತಲ್ಲ ಅದನ್ನೆಲ್ಲ ನೀವು ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ನೋಡಿ ಉಗುರು ಸಂದಿಲಿ ಯಾವುದೇ ರೀತಿಯ ಕೊಳೆ ಇದ್ರೂ ಕೂಡ ಕ್ಲೀನ್ ಆಗುತ್ತೆ. ಇಲ್ಲಿ ನಾನು ಹೇಳ್ತಿರೋದು ಮನೆಮದ್ದು. ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ ವಿಧಾನ. ಇನ್ನು ಯಾರಿಗೆ ಹಿಮ್ಮಡಿ ಹೊಡೆದಿರುತ್ತೋ ಅವರು ಈ ಸ್ಟೋನ್ ಬ್ರಷ್ ಸಿಗುತ್ತೆ, ಪೆಡಿಕ್ಯೂರ್ ಬ್ರಷ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ. ಅವುಗಳನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮ ಬಾತ್ರೂಮಲ್ಲಿ ಕಲ್ಲುಗಳು ಹಾಕಿರ್ತಾರಲ್ಲ ಅದರಿಂದನೇ ನೀವು ಉಜ್ಜಿದ್ರೂ ಕೂಡ ಹಿಮ್ಮಡಿ. ಡೈಲಿ ನೀವು ಈ ಕೆಲಸವನ್ನು ಮಾಡ್ತಾಯಿದ್ರೆ ನಿಮ್ಮ ಹೀಲ್ಸ್ ಕ್ರ್ಯಾಕ್ ಆಗೋದೇ ಇಲ್ಲ. ಡೈಲಿ ಮಾಡಬೇಕು. ಯಾವತ್ತೋ ಒಂದು ದಿವಸ ಎಲ್ಲ ಚೆನ್ನಾಗಿ ಡೀಪಾಗಿ ಎಲ್ಲ ಒಡೆದ ಮೇಲೆ ನೀವು ಮಾಡೋದ್ರಿಂದ ತುಂಬಾ ಅದು ಹೀಲ್ ಆಗೋದು ತುಂಬ ಲೇಟ್ ಆಗುತ್ತೆ. ಡೈಲಿ ನೀವು ಸ್ನಾನಕ್ಕೆ ಹೋದಾಗ 1 ನಿಮಿಷ ಈ ಕ್ರಿಯೆ ಮಾಡೋದ್ರಿಂದ ನಿಮ್ಮ ಹೀಲ್ಸ್ಗಳು ಕ್ರ್ಯಾಕ್ ಬರೋದಿಲ್ಲ. ಇವಾಗ ನೋಡಿ, ಒಂದು 5 ನಿಮಿಷದವರೆಗೂ ನೀವು ಈ ರೀತಿ ನೀರಿನಿಂದ ತೊಳೆಯೋದು ಎಲ್ಲ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ರೂ ಕೂಡ ಸಾಫ್ಟ್ ಆಗುತ್ತೆ. ಮತ್ತು ಪಾದದಲ್ಲಿರುವ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಯಾವುದೇ ಕೊಳೆ ಇದ್ರೂ ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ, ನೀರಿನಿಂದ ಕಾಲನ್ನು ತೆಗೆದುಬಿಟ್ಟು ಒಂದು ಟವಲಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಆಲ್ರೆಡಿ ಒಂದು ಅರ್ಧ ಕೊಳೆ ನಮ್ಮ ಪಾದದಲ್ಲಿರೋದು ಹೋಯಿತು. ಎಷ್ಟು ಒಂಥರ ಫ್ರೆಶ್ ಅನಿಸ್ತಾ ಇದೆಯಲ್ವಾ? ನಮ್ಮ ಸ್ಕಿನ್ನೆಲ್ಲ ತುಂಬಾ ಸಾಫ್ಟ್ ಅನಿಸುತ್ತೆ. ಯಾವುದೇ ಟ್ಯಾನ್ ಇದ್ರೂ ಕೂಡ ಲೈಟಾಗಿ ರಿಮೂವ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಂದರೆ ಸ್ಕ್ರಬ್ಬರ್, ಪ್ಯಾಕ್ ಮತ್ತು ಬ್ಲೀಚಿಂಗ್ ಎರಡೂ ಒಂದರಲ್ಲೇ ಆಗುವಂಥ ಒಂದು ಮನೆಮದ್ದನ್ನು ಇವಾಗ ಹೇಳ್ತೀನಿ ನೋಡಿ. ಒಂದು ಪ್ಯಾಕ್ ಇದು. ಇಲ್ಲಿ ನಾನು 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 3 ಇಂಚ್ ಆಗುವಷ್ಟು ಚಕ್ಕೆಯನ್ನು ನಾವು ನೈಸಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಈ ಚಕ್ಕೆ ನಮ್ಮ ಪಾದದಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೂ ಕೂಡ, ಏನಾದ್ರು ಚಿಕ್ಕ ಪುಟ್ಟ ಗಾಯಗಳಾಗಿದ್ರು ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಹಾಗಾಗಿ ನಾವಿಲ್ಲಿ 2 ಸ್ಪೂನಷ್ಟು ಚಕ್ಕೆ ಪುಡಿಯನ್ನು ಹಾಕ್ಕೊಳ್ಳೋಣ ನೋಡಿ. ನೆಕ್ಸ್ಟ್ ಇದಕ್ಕೆ
ಕಾಫಿ ಪೌಡ್ರನ್ನ ಹಾಕೊಳ್ತಾ ಇದ್ದೀವಿ. 1 ಸ್ಪೂನಷ್ಟು ಕಾಫಿ ಪೌಡ್ರ್ ಇದ್ದರೆ ಸಾಕು. ಮತ್ತು ಇವಾಗ ಇದಕ್ಕೆ ಅರ್ಧ ಹೋಳಷ್ಟು ಲಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡೋಣ. ಲಿಂಬೆಹಣ್ಣಿನ ರಸವಂತೂ ನಮ್ಮ ಪಾದದ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಜೊತೆಗೆ ಪಾದವನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುವಂತಹ ಗುಣವನ್ನು ಕೂಡ ಈ ಲಿಂಬೆಹಣ್ಣಿನ ರಸವನ್ನು ಹೊಂದಿದೆ. ಇವಾಗ ಲಿಂಬೆಹಣ್ಣಿನ ರಸ ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಲಿ ಈ ಪೇಸ್ಟ್ ಇದ್ದರೆ ಸಾಕಾಗತ್ತೆ. ಇಲ್ಲಿ ಉಪಯೋಗಿಸಿದ ಎಲ್ಲ ಪದಾರ್ಥಗಳು ತುಂಬಾ ನ್ಯಾಚುರಲ್ ಆಗಿದೆ, ಯಾವುದೇ ಸೈಡ್ ಎಫೆಕ್ಟ್ ನಮಗೆ ಕೊಡೋದಿಲ್ಲ. ಇವಾಗ ನೋಡಿ, ನಮ್ಮ ಪಾದಗಳಿಗೆ ಇದನ್ನು ನೀಟಾಗಿ ಅಪ್ಲೈ ಮಾಡೋಣ. ನಾನು ಮೊದಲೇ ಹೇಳಿದ ಹಾಗೆ ಈ ಪೇಸ್ಟು ನಮ್ಮ ಪಾದವನ್ನು ಬೆಳ್ಳಗೆ ಮಾಡುತ್ತೆ, ನಮ್ಮ ಪಾದವನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ, ಮತ್ತು ಸ್ಕ್ರಬ್ಬರ್ ಆಗೂ ನಾವು ಇದನ್ನು ಬಳಸ್ಬೋದು. ಅಂದರೆ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೆ, ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಪಾದದಲ್ಲಿ ಅವೆಲ್ಲ ಕಡಿಮೆ ಆಗುತ್ತೆ. ಸ್ಕಿನ್ನಲ್ಲಿ ಯಾವುದೇ ರೀತಿಯ ರ್ಯಾಷಸ್ ಇದ್ದರೂ ಅದು ಕಡಿಮೆ ಆಗುತ್ತೆ. ನಮ್ಮ ಪಾದ ಹೊಳೆಯುವ ಹಾಗೆ ಮಾಡುತ್ತೆ. ಹಾಗಾಗಿ ಇದು ತುಂಬಾ ಒಳ್ಳೆಯ ಪೇಸ್ಟ್ ಆಗಿದೆ. ನೀಟಾಗಿ ನೋಡಿ, 1 ರಿಂದ 2 ನಿಮಿಷದವರೆಗೂ ನೀವು ಸ್ಕ್ರಬ್ ಮಾಡೋ ರೀತಿ ಮತ್ತು ಮಸಾಜ್ ಮಾಡೋ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು 5 ನಿಮಿಷ ಇದು ಒಣಗೋ ಹಾಗೆ ನಾವು ಬಿಟ್ಕೊಳ್ಬೇಕು. 5 ನಿಮಿಷ ಆದಮೇಲೆ ಮತ್ತೆ ನೀರಿನಿಂದ ತೊಳ್ಕೊಂಡು ಬನ್ನಿ. ನೋಡಿ, ಎಷ್ಟು ಫ್ರೆಶ್ ಆಗ್ತಾ ಇದೆ ನಮ್ಮ ಪಾದ ಅಂತೇಳಿ, ಅಷ್ಟೇ ರಿಲ್ಯಾಕ್ಸ್ ಅನಿಸುತ್ತೆ. ನಿಮ್ಮ ಕಾಲು ಎಷ್ಟೇ ಕಪ್ಪಾಗಿದ್ರೂ ಕೂಡ ಒಂದೇ ಸಲಕ್ಕೆ ಬಣ್ಣ ಕೂಡ ಚೇಂಜ್ ಆಗುತ್ತೆ. ಇವಾಗ ನಿಮ್ಮ ಉಗುರು ಸಂದಿಲಿ ನೋಡಿ ಎಲ್ಲರೂ ಕೊಳೆ ಇತ್ತು ಅಂದರೆ ಈ ಥರ ಟೂತ್ ಪಿಕ್ಕನ್ನು ತೊಗೊಂಡು ನೀಟಾಗಿ ನೀವು ಬಿಡಿಸ್ಕೊಳ್ಬೇಕು. ನನ್ನ ಉಗುರುಗಳಲ್ಲಿ ಯಾವುದೇ ರೀತಿಯ ಕೊಳೆ ಇಲ್ಲ, ಅಂದರೆ ಯಾವಾಗಲೂ ನಾನು ಈ ರೀತಿ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಆಲ್ರೆಡಿ 2 ಸ್ಟೆಪ್ಪನ್ನು ಮಾಡುವಾಗ ಅಲ್ಲಿರುವ ಕೊಳೆ ಎಲ್ಲ ಆಲ್ರೆಡಿ ರಿಮೂವ್ ಆಗಿರುತ್ತೆ. ಒಂದು ವೇಳೆ ರಿಮೂವ್ ಆಗಿಲ್ಲ ಅಂದರೆ ಟೂತ್ ಪಿಕ್ಕಿಂದ ರಿಮೂವ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಮ್ಮ ಪಾದಗಳು ಬಿರುಕು ಬಂದಿರುತ್ತಲ್ಲ, ಅದಕ್ಕೆಲ್ಲ ನೀವು ಮನೆಯಲ್ಲಿರುವಂತಹ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ಬೋದು. ಇಲ್ಲ, ನನ್ನ ಹಿಂದಿನ ಹಳೆಯ ವಿಡಿಯೋಗಳಲ್ಲಿ ಹೀಲ್ಸ್ ಕ್ರ್ಯಾಕಿಗೆ ಬೇಕಾದಂಥ ಕ್ರೀಮ್ಗಳನ್ನು ಹೇಳಿದ್ದೀನಿ, ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ, ಕೊಕೊನಟ್ ಆಯಿಲ್ ಕೂಡ ತುಂಬಾ ಒಳ್ಳೆಯದು. ನೋಡಿ, ಒಂದು 5 ರಿಂದ 6 ಹನಿ ಕೊಕೊನಟ್ ಆಯಿಲನ್ನು ನೀವು ಈ ರೀತಿ ನಿಮ್ಮ ಪಾದಗಳಿಗೆ ಮತ್ತು ಬೆರಳುಗಳಿಗೆಲ್ಲ ಈ ರೀತಿ ಅಪ್ಲೈ ಮಾಡಬೇಕು. ನೋಡಿ, ಈ ರೀತಿ ಅಪ್ಲೈ ಮಾಡಿ 1 ನಿಮಿಷ ಮಸಾಜ್ ಮಾಡಿ. ಈ ರೀತಿ ನೀವು ಮಸಾಜ್ ಮಾಡುವುದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಪಾದದಲ್ಲಿರುವಂಥ ಚಕ್ರಗಳು ಆ್ಯಕ್ಟಿವ್ ಆಗ್ತವೆ. ಇದರಿಂದ ನಮಗೆ ನಿದ್ರಾಹೀನತೆ ಇದ್ದರೂ ಅದು ಕಡಿಮೆ ಆಗುತ್ತೆ. ಅದಲ್ಲದೆ ನಮ್ಮ ಪಾದದಲ್ಲಿರುವಂಥ ಸ್ಕಿನ್ನು ಹಿಮ್ಮಡಿ ಕೂಡ ಸಾಫ್ಟ್ ಆಗುತ್ತೆ. ನಮ್ಮ ಪಾದ ತುಂಬಾ ಕ್ಲೀನ್ ಆಗುತ್ತೆ. ಬೆರಳುಗಳು ತುಂಬಾ ಯಾವುದೇ ರೀತಿಯ ಕೊಳೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ನಮ್ಮ ಮುಖದಷ್ಟೇ ನಮ್ಮ ಪಾದವನ್ನು ನಾವು ನೀಟಾಗಿ ಇಟ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮನೇಲೇ ಪೆಡಿಕ್ಯೂರನ್ನು ಮಾಡ್ಕೊಳ್ಬೋದು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗಳ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.